ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿ, ಆಮೇಲೆ ನಿಮ್ಮ ಅನಿಸಿಕೆನ ತಿಳಿಸಿ. ಈ ಒಂದು ಕಥೆನ ನಮಗೆ ಕೊಟ್ಟಿರೋ ಬಂದ್ಬಿಟ್ಟು ಮುರಳಿ ಅಂತ ಹೇಳಿ. ಸೊ ಇವರು ಮೂಲತಃ ಬೈಂದೂರು. ಸೊ ಇದು ಬರುವಂಥದ್ದು ಬಂದ್ಬಿಟ್ಟು ಭಟ್ಕಳ ಹತ್ರ ಬರುವಂಥದ್ದು. ಅಂದರೆ ನೀವೇನಾದರೂ ಕುಂದಾಪುರ ಆ ಕಡೆ ಯಾರಾದರೂ ವಾಸವಾಗಿದ್ದೀರಾ ಅಂತ ಅಂದರೆ ನಿಮಗೆ ಈ ಒಂದು ಊರು ಗೊತ್ತೇ ಇರುತ್ತೆ. ಸೊ ಈ ಒಂದು ಊರಲ್ಲಿ ಆದಂತಹ ಘಟನೆನ ಅವ್ರು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಅವರ ಬೀದಿಯಲ್ಲಿ ಆದಂತಹ ಘಟನೆಗಳಿದು ಆ್ಯಕ್ಚುಲಿ. ಅಂದರೆ ಈ ಮುರಳಿಯವರು ಮೂಲತಃ ಬೈಂದೂರಿನವರು. ಸೊ ಆ ಒಂದು ಊರುಗಳಲ್ಲಿ ಒಂದೊಂದು ರೋಡ್ನ ಒಂದೊಂದು ಬೀದಿಗಳು ಅಂತ ಮಾಡ್ಕೊಂಡಿರ್ತಾರೆ. ಸೊ ಆಲ್ಮೋಸ್ಟ್ ಊರ ಕಡೆ ಯಾರಾದರೂ ಇದ್ದೀರಾ ಅಂತಂದರೆ ಗೊತ್ತೇ ಇರುತ್ತೆ. ಅದೇ ಥರ ಇವರ ಬೀದಿಯಲ್ಲಿ ಒಂದು ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಂತಹ ಒಂದು ಸಂಸಾರ, ಅಂದರೆ ಒಂದು ಮಗು, ಒಂದು ಗಂಡ, ಹೆಂಡತಿ, ಸೊ 3 ಜನ ಅಷ್ಟೇ ವಾಸವಾಗಿದ್ದಂಥದ್ದು. ಹಳ್ಳಿಯಲ್ಲಿ ಹಂಚಿನ ಮನೆ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಕೂಡ ಇತ್ತು. ಸೊ ಚಿಕ್ಕದಾಗಿದ್ದರೂ ಕೂಡ ಅವರು ತುಂಬಾ ಖುಷಿಯಾಗಿದ್ದರು. ಮಗುನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. ಅಂದಂಗೆ ಆ ಮಗು ಸುಮಾರು ಒಂದು 3ನೇ ಕ್ಲಾಸು ಅಥವಾ 4ನೇ ಕ್ಲಾಸ್ ಓದ್ತಿರ್ಬೋದು ಅಷ್ಟೇ. ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅಂದಂಗೆ ಊರಿನವ್ರನ್ನ ಎಲ್ಲರ ಜೊತೆನೂ ಕೂಡ ಚೆನ್ನಾಗೇ ಹೊಂದ್ಕೊತಿದ್ರು. ಆದರೆ ಹೋಗ್ತಾ ಹೋಗ್ತಾ ಆದಂತಹ ಘಟನೆಗಳೇ ಬೇರೆ ಆಗಿತ್ತು. ಸೊ ಅವ್ರು ಹೇಳೋ ಪ್ರಕಾರ ಆ ಒಂದು ಬೀದಿಯಲ್ಲಿ ವಾಸವಾಗಿದ್ರಲ್ಲ, ಸೊ ಅದರಲ್ಲಿ ಗಂಡ, ಹೆಂಡತಿ ಹಾಗೂ ಆ ಒಂದು ಮಗು ಇದೆಯಲ್ಲ, ಸೊ ಅವರು ಎಷ್ಟು ಚೆನ್ನಾಗಿ ಈ ಒಂದು ಊರನ್ನ ಎಲ್ಲರ ಹತ್ರನೂ ಕೂಡ ಹೊಂದ್ಕೊತಿದ್ರು, ಚೆನ್ನಾಗೇ ಮಾತಾಡ್ತಿದ್ರು. ಎಲ್ಲರ ಮನೆಗೂ ಕೂಡ ಹೋಗಿ ಮಾತಾಡಿಸ್ತಾ ಖುಷಿಯಾಗಿದ್ದಂತಹ ಕುಟುಂಬ ಇದೆಯಲ್ಲ, ಇದ್ದಕ್ಕಿದ್ದಂಗೆ ತುಂಬ ವಿಚಿತ್ರವಾಗಿ ಆಡೋದಕ್ಕೆ ಶುರು ಆಗೋವಂಥದ್ದು. ಅಂದರೆ ಸುಮ್ಮನೆ ಬೇಕು ಅಂತಲೇ ಜಗಳ ತೆಗಿಯೋ ಥರ, ಆ ಒಂದು ಮಗುಗೆ ಹೊಡೆಯೋ ಥರ, ಗಂಡ ಹೆಂಡತಿ ಅವ್ರವ್ರ ಮೊದಲೇ ಜಗಳ ಆಡ್ಕೊಳ್ಳೋ ಥರ, ಸುಮ್ಮನೆ ಹೋಗೋರು ಬೀದಿಲೆಲ್ಲ ಹೋಗೋರಿಗೆಲ್ಲ ಕೂಡ ಬೈಯೋ ಥರ. ಸೊ ಈ ಥರ ಬದಲಾಗೋಗಿತ್ತು. ಸೊ ಇದನ್ನೆಲ್ಲ ಗಮನಿಸಿದಂತಹ ಊರಿನವರೆಲ್ಲ ಹೋಗಿ ಏನಾಯಿತು, ಯಾಕೆ ಈ ಥರ ಎಲ್ಲ ಆಡ್ತಿದ್ದೀರ ಅಂತ ಎಲ್ಲ ಕೂಡ ವಿಚಾರಿಸ್ತಾರೆ. ಬಟ್ ಅವರಿಗೆ ಯಾವುದೇ ಥರ ಉತ್ತರನೂ ಕೂಡ ಸಿಗೋದಿಲ್ಲ. ಯಾಕೆ ಅಂತಂದರೆ ಆ ಥರ ಚೇಂಜ್ ಆಗಿರ್ತಾರೆ. ಅವರು ಮಾತಾಡ್ಸೋದಕ್ಕೆ ಕೂಡ ರೆಡಿ ಇರಲ್ಲ. ಮನೆ ಒಳಗಡೆ ಕೂಡ ಯಾರನ್ನೂ ಕೂಡ ಸೇರಿಸ್ಕೊಳ್ಳೋದಕ್ಕೆ ಅವರು ತಯಾರಿರೋದಿಲ್ಲ. ಆ ಮಟ್ಟಕ್ಕೆ ಅವರು ಬದಲಾಗೋಗಿರ್ತಾರೆ. ಸರಿ ಬಿಡು, ಇವ್ರು ಯಾಕೋ ಬದಲಾಗಿದ್ದಾರೆ, ಮೊದಲಿನ ಥರ ಇಲ್ಲ ಅಂತ ಊರಿನ ಅಂದರೆ ಆ ಒಂದು ಬೀದಿಯ ಬೇರೆಯವರು ಕೂಡ ಅಷ್ಟೊಂದೇನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಸುಮ್ಮನೆ ಓಡಾಡ್ಕೊಂಡು ಬರೋ ಆ ಥರನೇ ಮಾಡ್ತಿದ್ರು, ಹೋಗಿ ಬರೋ ಥರ. ಬಟ್ ಹೀಗೆ ಒಂದಿನ ಅವರ ಮನೆಯಲ್ಲಿ ರಾತ್ರಿ, ಅಂದರೆ ಆ ಒಂದು ಗಂಡ ಹೆಂಡತಿ ಮಗು ಇದ್ರಲ್ಲ, ಸೊ ಅವ್ರ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಒಂದು ಬೆಂಕಿ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ಆ ಒಂದು ಮನೆಯ ಎದುರುಗಡೆ ಇತ್ತಲ್ಲ, ಸೊ ಅಂದರೆ ರೋಡಿನ ಆಪೋಸಿಟ್ ಡೈರೆಕ್ಷನಲ್ಲಿದ್ದಂಥದ್ದು. ಸೊ ಬಾಗಿಲು ಆಲ್ಮೋಸ್ಟ್ ರೋಡ್ ಸೈಡ್ಗೆ ಬರುತ್ತೆ. ಊರ ಕಡೆ ಎಲ್ಲ ನೋಡಿದ್ದೀರಾ ಅಂತಂದರೆ, ಸೊ ಆ ಮನೇಲಿ ವಾಸವಾಗಿದ್ದವರು ನೋಡ್ತಾರೆ, ಇದೇನಿದ್ದು ಆ ಮನೆಯಿಂದ ಬೆಂಕಿ ಬರ್ತಿದೆಯಲ್ಲ, ಅವರು ಎಲ್ಲ ಹುಷಾರಾಗಿದ್ದಾರಾ ಇಲ್ವಾ ಅಂತ ಹೇಳಿ ಆ ಮನೆ ಅಂದರೆ ಅವ್ರ ಮನೆನ ಬಿಟ್ಟು ತುಂಬ ಬೇಗನೆ ಹೋಗಿ ಆಪೋಸಿಟಲ್ಲಿದ್ದಂತಹ ಗಂಡ ಹೆಂಡತಿ ಮಗುನ ನೋಡ್ತಾರೆ ಬಾಗಿಲು ತೆಗೆದು. ಅನ್ಫಾರ್ಚುನೇಟ್ಲಿ ಆ ಮನೇಲಿ ಬೆಂಕಿ ಕಾಣಿಸ್ಕೊತಲ್ಲ, ಆದರೂ ಕೂಡ ಆ ಒಂದು ಮನೆ ಒಳಗಡೆ ಏನೂ ಕೂಡ ಆಗಿರೋದಿಲ್ಲ. ಕೊನೆಗೆ ಅಲ್ಲಿ ಅಡುಗೆನೂ ಕೂಡ ಮಾಡ್ತಿರೋದಿಲ್ಲ. ಬರೀ ಒಬ್ಬೊಬ್ಬರು ಒಂದೊಂದು ಮೂಲಲ್ಲಿ ಕೂತಿರ್ತಾರೆ. ಮಗು ಅದ್ರ ಪಾಡ್ಗದ ಆಡ್ಕೊಂತಿರುತ್ತೆ. ಆ ಹೆಂಡತಿ ಇದ್ದಾರಲ್ಲ, ಸೊ ಅವರು ಒಂದು ಮೂಲದಲ್ಲಿರ್ತಾರೆ, ಗಂಡ ಅನ್ಸ್ಕೊಂಡವರು ಮತ್ತೊಂದು ಮೂಲದಲ್ಲಿರ್ತಾರೆ. ಆದರೂ ಬೆಂಕಿ ಬರ್ತಿತ್ತಿಲ್ಲ. ಇದು ಹೆಂಗೆ ಅಂತ ಹೇಳಿ, ಸರಿ ಅಂತ ಹೇಳಿ ಆ ಒಂದು ವ್ಯಕ್ತಿ ಹಾಗೆ ಅವ್ರ ಮನೆ ಹಿಂದೆಗಡೆ ಹೋಗಿ ನೋಡಿದಾಗ ಅವ್ರಿಗೆ ಗೊತ್ತಾಗುವಂಥದ್ದು, ಹಿಂದೆಗಡೆ ಯಾವುದೋ ಒಂದು ಗೊಂಬೆ. ಸೊ ಆ ಒಂದು ಗೊಂಬೆಗೆ ಮಾಟ ಮಂತ್ರ ಮಾಡಿ ಅವರ ಮನೆ ಹಿಂದೆಗಡೆ ಇಟ್ಟು ಹೋಗಿರ್ತಾರೆ. ಅನ್ಫಾರ್ಚುನೇಟ್ಲಿ ಅವ್ರ ಮನೆ ಹಿಂದೆ ಜಾಸ್ತಿ ಹೋಗೋದಿಲ್ಲ. ಯಾಕೆ ಅಂತಂದರೆ ತುಂಬಾ ಗಿಡ ಮರ ಎಲ್ಲನೂ ಕೂಡ ಬೆಳ್ಕೊಂಡಿರುತ್ತೆ ಚೂರು ಚೂರು. ಹಾಗೆ ಕೂಡ ಮಗು ಕೂಡ ಇದೆಯಲ್ಲ ಅಂತ ಹೇಳಿ ಆ ಕಡೆ ಕರ್ಕೊಂಡು ಹೋಗೋದಿಲ್ಲ. ಅಷ್ಟಾಗಿ ಒಂದು ಕಂಬಿನ ಅಂದರೆ ಒಂದು ಮರದಲ್ಲೇ ಬರೋಂಥ ತುಂಡುಗಳಿರ್ತಾವಲ್ಲ, ಸೊ ಅದರಲ್ಲೇ ಒಂದು ಬಾಗಿಲು ಥರ ಮಾಡಿ ಇಟ್ಬಿಡ್ತಾರೆ. ಬಟ್ ಈ ಒಂದು ವ್ಯಕ್ತಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಗೊಂಬೆ ಇರುತ್ತೆ. ಸೊ ಅದನ್ನು ನೋಡುವಂಥ ಇವರು ಮೋಸ್ಟ್ಲಿ ಇವ್ರಿಗೆ ಆಗ್ತಿರೋಂತಹ ತೊಂದರೆ ಇದರಿಂದನೇ ಇರ್ಬೋದು. ಯಾರೋ ಇವ್ರನ್ನ ನೋಡಿ ಆಗದೆ ಇರೋವಂಥವ್ರು ಈ ಥರ ಮಾಡಾಕಿ ಹೋಗಿದ್ದಾರೆ. ಇದಕ್ಕೆ
ಏನಾದರೂ ಪರಿಹಾರ ಹುಡುಕಲೇಬೇಕು ಅಂತ ಹೇಳಿ ಆ ಒಂದು ಮನೆಗೆ ಅವ್ರ ಎದುರುಗಡೆ ಇದ್ದಂತಹ ಮನೆಯವರನ್ನೇ ಒಂದು ಪೂಜೆ ಮಾಡುವಂತಹ ವ್ಯಕ್ತಿಗಳನ್ನ ಕರ್ಕೊಂಬಂದು ಆ ಒಂದು ಗೊಂಬೆನ ತೋರಿಸ್ತಾರೆ. ಆಮೇಲೆ ಆ ಒಂದು ವ್ಯಕ್ತಿ ಆ ಗೊಂಬೆ ಮೇಲೆ ಸ್ವಲ್ಪ ಬೂದಿ ಹಾಗೆ ಕುಂಕುಮನೆಲ್ಲ ಎರಚಿ ನಂತರ ಅದನ್ನು ಕಡ್ಡಿಯಿಂದ ಆ ಒಂದು ಮನೆನ ತೆಗೆದು ನೀಟಾಗಿ ತಗೊಂಡೋಗಿ ಒಂದು ನೀರೊಳಗಡೆ ಬಿಟ್ಬಿಟ್ಟು ಆ ಮನೆ ಒಳಗಡೆ ಒಂದು ಹೋಮನ ಮಾಡಿಸ್ತಾರೆ. ಹಾಗೆ ಮತ್ತೆ ಆ ಒಂದು ಕುಟುಂಬದವರು ಸರಿ ಹೋಗ್ತಾರೆ. ಮತ್ತೊಮ್ಮೆ ಅವ್ರ ಹತ್ರ ಜಗಳ ಕೂಡ ಆಡ್ತಿರೋದಿಲ್ಲ. ಹಾಗೆ ಮಗನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡು ಊರಿನ ಹತ್ರ ಕೂಡ ಚೆನ್ನಾಗಿ ಮಾತಾಡಿಸ್ತಿರ್ತಾರೆ. ಅಷ್ಟಕ್ಕೂ ಆ ಒಂದು ಮದುವೆ ಮೇಲೆ ಮಾಟ ಮಂತ್ರ ಮಾಡಿಸೋಂಥವ್ರು ಬೇರೆ ಯಾರೂ ಅಲ್ಲ, ಈ ಒಂದು ಬೀದಿಯ ಹಿಂದೆಗಡೆ ಬೀದಿ ಅಂದರೆ ಇವರ ಆ ಗಂಡ ಹೆಂಡತಿ ಮಕ್ಕಳ ಕುಟುಂಬದವರೇ. ಆ ಗಂಡನ ತಮ್ಮ ಇರ್ತಾನಲ್ಲ, ಸೊ ಅವನು ಇವರು ಇರುವಂತಹ ಹೊಂದಾಣಿಕೆನ ತಡೆಯೋದಕ್ಕಾಗ್ದಲೆ ಹಿಂದೆಗಡೆ ಬೀದಿಯಲ್ಲೇ ವಾಸವಾಗಿಂತಹವನು ಮಾಟ ಮಂತ್ರ ಮಾಡಿಸಿ ಇವ್ರ ಮೇಲೆ ಏನಾದರೂ ಕೆಟ್ಟದ್ದು ಮಾಡಬೇಕು ಅಂತ ಹೇಳಿ ಮಾಡಿಸಿ ಹಾಕಿರುವಂಥದ್ದು. ಸೊ ಇದು ಸತ್ಯ ಗೊತ್ತಾಗಿ ನಂತರ ಊರಿನವರೆಲ್ಲ ಸೇರಿ ಅವರ ಒಂದು ತಮ್ಮನ ಮನೆ ಅಂದರೆ ಆ ಒಂದು ಊರಿಂದ ಆಚೆ ಓಡಿಸಿರುವಂಥದ್ದು. ಸೊ ಇದು ಆ್ಯಕ್ಚುಲಿ ಆಗಿರುವಂತಹ ಒಂದು ಸತ್ಯ ಘಟನೆ. ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.